ಇನ್ನು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಮಾಜಿ ಸಚಿವರು ಎಂಪಿ ರೇಣುಕಾಚಾರ್ಯ ಅವರೀಗ ಸಂಪರ್ಕದಲ್ಲಿದ್ದಾರೆ. ರೇಣುಕಾಚಾರ್ಯ ಅವರೀಗ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಹೇಳಿಕೆ ಬಿಜೆಪಿಯಲ್ಲಿ ಯಾರೂ ಗಂಡಸರಿಲ್ಲ, ಈಗಿರುವ ಬಿಜೆಪಿ ಎಂಪಿಗಳು ಯಾರೂ ಗಂಡಸರಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಎಚ್ ಸಿ ಬಾಲಕೃಷ್ಣ ಅವರು ವಾಗ್ದಾಳಿ ನಡೆಸುವಂತಹ ಸಂದರ್ಭದಲ್ಲಿ. ಅಂದ್ರೆ ಬಿಜೆಪಿ ಸಂಸದರೆಲ್ಲ ಶೋ ಪೀಸ್ಗಳು, ಯಾರು ಕೂಡ ಪ್ರಧಾನಿಯವರ ಮುಂದೆ ಏನು ಮಾತನಾಡುವ ಧೈರ್ಯವನ್ನೇ ತೋರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಬಾಲಕೃಷ್ಣ ಅತ್ಯಂತ ನನ್ನ ಸ್ನೇಹಿತರು. ಆದ್ರೆ ಕಳೆದ ಒಂದು ವಾರಗಳಿಂದ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ರೆ ಚಾಲ್ತಿ ನಾಣ್ಯ ಆಗ್ತೀವಿ ಅಂತ ಹೇಳಿ ಈ ರೀತಿ ಹೇಳಿಕೆಯನ್ನು ಕೊಡ್ತಾರೆ. ಕಳೆದ ವಾರ ನಿಮಗೆ ಬಿಜೆಪಿ ಮಂತ್ರಾಕ್ಷತೆ ಕೊಟ್ಟು ಓಟ್ ಕೇಳ್ತಾರೆ, ನಾವು ಭರವಸೆಗಳು ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಯಾವ ಭರವಸೆಗಳು ಇಲ್ಲ, ಎಲ್ಲ ಹುಸಿ ಭರವಸೆಗಳು ಎಲ್ಲ ಫೇಕ್. ಅವು ಯಾರಿಗೂ ತಲುಪಿಲ್ಲ. 5 ಭರವಸೆಗಳು ತಲುಪಿಲ್ಲ. ಅನ್ನಭಾಗ್ಯ ಕೇಂದ್ರ ಸರ್ಕಾರ ಕೊಡೋದು, ಮೋದಿ ಕೊಡೋದು 3 kg ಕೊಟ್ಟು 2 kg ಕೊಡ್ತಾರೆ. ಇಲ್ಲ ಗೃಹಲಕ್ಷ್ಮಿ ಸಿಕ್ಕಿಲ್ಲ 60% ಮಹಿಳೆಯರಿಗೆ. ಯುವನಿಧಿ ಅಂತೂ ಯಾರಿಗೆ ಯುವಕರು ಸಿಕ್ಕಿಲ್ಲ. ವಿದ್ಯಾರ್ಥಿಗಳು ಕರ್ಕೊಂಡು ಶಿವಮೊಗ್ಗ ಸಮಾವೇಶ ಮಾಡಿದ್ರು. ಎಲ್ಲ ಫೇಲ್ಯೂರ್ ಆಗಿದೆ. ಶಕ್ತಿ ಹಳ್ಳಿಗಳಲ್ಲಿ ಬಸ್ಸೇ ಬಿಟ್ಟಿಲ್ಲ. ನೀವು ಲೋಕಸಭೆಗೆ ಓಟ್ ಕೊಡಿದ್ರೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಬ್ಲಾಕ್ ಮೇಲ್ ಮಾಡ್ತಾರೆ ಮತದಾರರಿಗೆ. ಇವತ್ತು ಇನ್ನೂ ಬಹಳ ದೊಡ್ಡ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಹುಟ್ಟಾಕಿದ್ರೆ ಯಾರು ಕಾಣಿಸಿದ್ರು ನೋಡ್ರಿ. ಗಂಡಸ್ತರ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಾಲಕೃಷ್ಣರವರೇ, ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬರು ನಮಗೆ ಕಾರ್ಯಕರ್ತರಿಗೆ, ಲೋಕಸಭಾ ಸದಸ್ಯರು, ಶಾಸಕರು ಏನು ಅಭಿವೃದ್ಧಿ ಮಾಡಕ್ಕೆ ಅನುದಾನಗಳು ಕೊಡಿದ್ರೆ, ಗೌರವಗೊಳಿಸಿದೆ. ಇವತ್ತು ಭಾರತ ದೇಶ ಅಂದ್ರೆ ಒಂದು ಭವ್ಯ ಭಾರತ ಅಂತ ಅಭಿವೃದ್ಧಿ ಹೊಂದಿದ ದೇಶ. ನರೇಂದ್ರ ಮೋದಿ ಅವರು ನಿಮ್ಮ ಸೋನಿಯಾ ಗಾಂಧಿ ಅಥವಾ ಏನು ಗೊತ್ತಿಲ್ಲ ಇವತ್ತು ಪಪ್ಪು ಅಂತ ರಾಹುಲ್ ಗಾಂಧಿ ಅಂತರ್ ಇಟ್ಕೊಂಡು ಇವತ್ತು ನಿಮ್ ಪಕ್ಷಕ್ಕೆ ಗೌರವ ಐತಾ? ಅಂತರ್ ಮುಂದೆ ನಿಮಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ. ಮಾತಾಡ್ರಿ, ರೈತರಿಗೆ ಅನುದಾನ ಬಿಡ, ಈ ರಾಜ್ಯ ಅಭಿವೃದ್ಧಿ ಮಾಡ್ರಿ. ಈ ರಾಜ್ಯ ಅಭಿವೃದ್ಧಿ ಮಾಡಿ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಸಮರ್ಪಕ ಈಡೇರಿಸಿ ಅದು ನಿಜವಾದ ಖಂಡಿಸ್ತಾನೆ ಅಂತೀವಿ. ಅಲ್ಲ ರೇಣುಕಾಚಾರ್ಯ ಅವರೇ, ಇಲ್ಲಿ ಅಂದ್ರೆ ಅವ್ರು ಅವರ ವಾಕ್ಯ ಬಳಕೆ ಆಕ್ಷೇಪಾರ್ಹ ಅಂತ ಅನ್ಸಿರೋದು ಒಂದು. ಅದ್ರ ಜೊತೆಗೆ ಇಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಆಗ ವಿಧಾನಸೌಧದಲ್ಲಿ ಏನೇನು ಅನುದಾನ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಕೇಂದ್ರ ಸರ್ಕಾರದಿಂದ ಅನ್ನುವಂತಹ ಮಾತು. ಕಾಂಗ್ರೆಸ್ನವರಿಗೆ ಅದನ್ನೇ ಹೇಳ್ತಾ ಇದ್ದಾರೆ. ಯಾರು ಕೂಡ ಇಲ್ಲಿನ ಎಂಪಿಗಳು ಅಲ್ಲಿ ಪ್ರಧಾನಿಯವರದು ನಮ್ಮ ರಾಜ್ಯಕ್ಕೆ ಏನ್ ಬೇಕು ಅದನ್ನ ಕೇಳುವಂತಹ ಧೈರ್ಯ ಮಾಡ್ತಾ ಇಲ್ಲ, ಯಾರು ಕೂಡ ಧೈರ್ಯ ಪ್ರದರ್ಶಿಸ್ತಾ ಇಲ್ಲ ಅಂತ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮೇಡಮ್, ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು 13 ಬಜೆಟ್ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದ್ದಾರೆ. ಆದ್ರೆ ಈ ಕೊಟ್ಟಿರ್ತಕ್ಕಂಥ ಈ ವರ್ಷ ಬಜೆಟ್ ಪೂರ್ಣ ಕಳಪೆ ಇದೆ. ನಾಳೆ ಕೊಡ್ರಿ, 12ನೇ ತಾರೀಕು ರಾಜ್ಯಕ್ಕೆ ಏನು ಕೊಡುಗೆ ಕೊಡ್ತೀರಿ? ನರೇಂದ್ರ ಮೋದಿ ಅವರು ಯಾವುದೇ ತೆರಿಗೆ ಜಾಸ್ತಿ ಮಾಡಿಲ್ಲ. ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದರೆ, ಮಹಿಳೆಯರಿಗೆ ಒಳ್ಳೆ ಕೆಲಸ ಮಾಡಿದರೆ, ಮತ್ತು ಅಂಗನವಾಡಿ ಆಶಾಕ್ಕೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಇಲಾಖೆಗೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದರೆ. ರೈತರ ಬಗ್ಗೆ ಅಂತೂ ಈ ಸರ್ಕಾರಕ್ಕೆ ಮಾತಾಡೋ ನೈತಿಕ ಹಕ್ಕಿಲ್ಲ. PM ಕಿಸಾನ್ ಸಮ್ಮಾನ್ 6,000 ಕೊಟ್ಟಿದ್ದಾರೆ. 4,000 ಯಡಿಯೂರಪ್ಪ ಕೊಟ್ಟಲ್ಲ. ನೀವ್ ಯಾಕೆ ಖರ್ಚು ಮಾಡಿದ್ರೆ ಅದನ್ನ? ವಿದ್ಯಾನಿಧಿ ಯುವಕರು ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಕೊಟ್ಟಿಲ್ಲ, ಅದನ್ನ ಯಾಕೆ ಖರ್ಚು ಮಾಡಿದ್ರಿ ಸಿದ್ದರಾಮಯ್ಯನವರೇ? ಅನ್ನಭಾಗ್ಯ 10 kg ಅಂತ ಹೇಳಿರಲ್ಲ. ನೀವು 10 kg ಕೊಡ್ರಿ, ನೀವು ಸ್ಟೇಟ್ ಖಜಾನೆ ಕೊಡ್ರಿ. ಮೋದಿ ಕೊಟ್ಟದ್ದು ನೀವ್ ಯಾಕಲ್ಲ 2 kg ಅಕ್ಕಿ ಕಡಿಮೆ ಮಾಡಿದಿರಿ. ಬಸ್ ಶಕ್ತಿ ಅಂತ ಹೇಳ್ತಿಲ್ಲ. ಗ್ರಾಮೀಣ ಸಾರಿಗೆಗಳು ಬಿಟ್ಟಿದ್ದೀರಾ. ವಿದ್ಯಾರ್ಥಿನಿಗೆ ತೊಂದರೆ ಆಗ್ತಿದೆ. ಶಾಲಾ ಕಾಲೇಜ್ ಓಡಕ್ ಬಸ್ಗಳೇ ಇಲ್ಲ. ಇದು ಈ ಸರ್ಕಾರದ ಕರ್ಮ ಪಾಪಕಾಂಡ. ಇದನ್ನ ಮರೆಮಾಚಲು ವಿಷಯಾಂತರ ಮಾಡಕ್ಕೋಸ್ಕರ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ಕಟ್ಟಿದ್ರು. ಇದನ್ನ ವಿಷಯಾಂತರ ಮಾಡಕ್ಕೋಸ್ಕರ ಏನ್ ಬೇಕಂತ ಹೇಳಿಕೆ ಕೊಡ್ತಾರೆ, ಡೈವರ್ಟ್ ಮಾಡ್ತಾರೆ ಇವರು. ಮೊನ್ನೆ DK ಸುರೇಶ್ ಏನ್ ಹೇಳಿದ್ರು? ದೇಶ ವಿಭಜನೆ ಏನ್ ಹಿಂದೆ ನೆಹರು ಕುಟುಂಬ ದೇಶ ವಿಭಜನೆ ಮಾಡಿದ್ರು. ಪಾಕಿಸ್ತಾನ ಬಿಟ್ಕೊಟ್ರು, ಬಾಂಗ್ಲಾ ಬಿಟ್ಕೊಟ್ರು. ನಿಮ್ಮಂತವ್ರನ್ನ ಜನರ ಕ್ಷಮೆ ಕೇಳ್ಬೇಕು. ನೀವು ದೇಶ ವಿಭಜನೆ ಬಗ್ಗೆ ಮಾತಾಡ್ತೀರಿ, ನಾಚಿಕೆ ಆಗ್ಬೇಕಲ್ವಾ? ಗಂಡಸ್ತಾನ ಇಲ್ಲಿ ತೋರಿಸ್ತೀರಿ ನೀವು. ಏನ್ ಎಂತ ಪದ ಬಳಕಿರಿ? ವಿವಾದಾತ್ಮಕ ಹೇಳಿಕೆಯನ್ನು ಹುಟ್ಟಾಕಿದರೆ. ಎಂಪಿ ರೇಣುಕಾಚಾರ್ಯ ಧನ್ಯವಾದ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ. ಎಂಪಿ ರೇಣುಕಾಚಾರ್ಯ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಚ್ ಸಿ ಬಾಲಕೃಷ್ಣ ಅವರ ಹೇಳಿಕೆಗೆ. ಅಂದರೆ ಅನುದಾನ ಕೊಟ್ಟರೂ ಕೂಡ ಅದನ್ನು ಬಳಕೆ ಮಾಡಿಕೊಳ್ಳುವಂತಹ ಒಂದು ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಒಂದು ಎರಡನೇದಾಗಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಅನ್ನಭಾಗ್ಯ ಯೋಜನೆಯನ್ನೇ ಕೊಟ್ಟಿರುವಂತಹ ಹಣವನ್ನೇ ತಾನು ಕೊಟ್ಟಿದ್ದು ಅಕ್ಕಿ ಅಂತ ಹೇಳ್ಕೊಳ್ತಾ ಇದೆ. ಇವರಿಗೆ ಈ ರೀತಿಯ ಒಂದು ಹೇಳಿಕೆ ಕೊಡೋದು ಎಷ್ಟು ಸರಿ ಅನ್ನುವಂತಹ ಮಾತನ್ನು ಎಂಪಿ ರೇಣುಕಾಚಾರ್ಯ ಅವರು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಎಚ್ ಸಿ ಬಾಲಕೃಷ್ಣ ಅವರ ಹೇಳಿಕೆಯನ್ನು ಖಂಡಿಸಿದ್ದಾರೆ.